ನಮಸ್ಕಾರ, ನಾನು ಡಾಕ್ಟರ್ ಅರ್ಜುನ್ ಎಸ್ ಕಶ್ಯಪ್. ನಮಸ್ಕಾರ, ನಾನು ಡಾಕ್ಟರ್ ಶರತ್ ಚಂದ್ರ. ನಾವು ಶ್ವಾಸಕೋಶ ತಜ್ಞರು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್. ಸೊ ಹೋದ ಸಲ ನಾವು ಡಿಸ್ಕಸ್ ಮಾಡಿದಂತಹ ಪ್ರೊಸೀಜರ್ಸ್, ಶ್ವಾಸಕೋಶ ತಜ್ಞರು ಈಗ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಏನೇನು ಸೌಲಭ್ಯಗಳನ್ನು ನೀಡ್ತೀವಿ, ಏನೇನು ಡಯಾಗ್ನೋಸಿಸ್ಗಾಗಲಿ ಅಥವಾ ಟ್ರೀಟ್ಮೆಂಟ್ಗಾಗಲಿ ಉಚಿತವಾದಂಥ ಎಂತೆಂಥ ಪ್ರೊಸೀಜರ್ಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಹೋದ ಸಲ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಬಗ್ಗೆ ಒಂದು ತಿರುವು ಹಾಕೋದಾದರೆ ಡಾಕ್ಟರ್ ಶರತ್. ಮೇನ್ಲಿ ಶ್ವಾಸಕೋಶದ ತಜ್ಞರಾಗಿ ನಾವು ಪ್ರೊಸೀಜರ್ಸ್ ಅಂದರೆ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸ್ ಹಾಗೂ ಥೆರಪಟಿಕ್ ಪ್ರೊಸೀಜರ್ಸ್ ಅಂತ ಕರೆಯಲಾಗುತ್ತೆ. ಡಯಾಗ್ನೋಸ್ಟಿಕ್ ಪ್ರೊಸೀಜರ್ ಅಂತ ಹೇಳಿದರೆ ಒಂದು ಕಾಯಿಲೆಯನ್ನು ಏನು ಕಾಯಿಲೆ ಅಂತ ಗುರುತು ಹಿಡಿಯೋದಕ್ಕೋಸ್ಕರ ಮಾಡುವಂತಹ ಒಂದು ಪ್ರೊಸೀಜರ್ಗೆ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ ಅಂತ ಹೇಳ್ತೇವೆ. ಥೆರಪಟಿಕ್ ಪ್ರೊಸೀಜರ್ ಅಂದರೆ ಒಂದು ಕಾಯಿಲೆ ಖಚಿತಗೊಂಡಾಗ ಆ ಕಾಯಿಲೆಯಿಂದ ಉಂಟಾಗುವಂತಹ ಸೈನ್ಸ್ ಆ್ಯಂಡ್ ಸಿಂಪ್ಟಮಟಾಲಜಿ ಅಥವಾ ಅದರಿಂದ ಬರುವಂತಹ ಒಂದು ರೋಗ ಲಕ್ಷಣಗಳನ್ನು ಹೇಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬಹುದು ಅಂತ ನೋಡೋದಕ್ಕೆ ನಾವು ಥೆರಪಟಿಕ್ ಪ್ರೊಸೀಜರ್ಸ್ ಅಂತ ಕರಿತೀವಿ. ಮೇನ್ಲಿ ಈ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸ್ಗಾಗಿ ಒಬ್ಬ ಶ್ವಾಸಕೋಶ ತಜ್ಞರಾದವರು ಹೇಗೆಲ್ಲ ಶ್ವಾಸಕೋಶದ ಕ್ಯಾನ್ಸರನ್ನು ಡಯಾಗ್ನೋಸಿಸ್ ಮಾಡೋದಾದ್ರ ಇದರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಮಾತಾಡಿದ್ದೀವಿ. ಮುಖ್ಯವಾಗಿ ಒಂದು ಏನು ಅಂತ ಹೇಳಿದರೆ ಬ್ರಾಂಕೋಸ್ಕೋಪಿ ಅಂತ ಒಂದು ಲಾಸ್ಟ್ ಸಂಚಿಕೆಯಲ್ಲಿ ಮಾತಾಡಿದಾಗೆ ಇದೊಂದು ಸಣ್ಣದಾದಂಥ ಒಂದು ಟ್ಯೂಬ್ ಬಾಯಿ ಅಥವಾ ಮೂಗಿನ ಮುಖಾಂತರ ಶ್ವಾಸಕೋಶದ ಒಳಗೆ ಹೋಗಿ ಅಲ್ಲಿ ನಮಗೆ CT ಸ್ಕ್ಯಾನ್ ಅಥವಾ ಇಮೇಜಿಂಗ್ ಇಟ್ಕೊಂಡು ಅದು ಎಲ್ಲಿ ತೊಂದರೆ ಇದೆ ಅಂತ ಕಂಡುಹಿಡಿದು ಅಲ್ಲಿಂದ ಸ್ಯಾಂಪಲ್ ತೆಗೆಯುವಂಥದ್ದಕ್ಕೆ ಬಯೋಪ್ಸಿ ಅಂತ ಹೇಳ್ತೇವೆ. ಅಲ್ಲಿಂದ ಬರುವಂತಹ ಸೆಕ್ರೀಷನ್ಸನ್ನು ತೆಗೆದು ಅದನ್ನು ಮತ್ತೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬ್ರಾಂಕಿಯೋಲ್ ವೆಲಾರ್ ಲವಾಜ್ ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಮತ್ತೊಮ್ಮೆ ಹೇಳೋದಾದರೆ ಇನ್ನು ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸ್ ಆದಂತಹ ಎಂಡೋಬ್ರಾಂಕಿಯಲ್ ಅಲ್ಟ್ರಾಸೌಂಡ್ ಅಂತ ಕರಿತೇವೆ. ಇದು ಶ್ವಾಸನಾಳದ ಹೊರಗಿರುವಂತಹ ಒಂದು ಗೆಡ್ಡೆಗಳನ್ನು ಸ್ಯಾಂಪಲ್ ಮಾಡಲಿಕ್ಕೆ ಉಪಯೋಗಿಸುವಂತಹ ಒಂದು ಪ್ರೊಸೀಜರ್ ಆಗಿರುತ್ತೆ. ಇದರಲ್ಲಿ ಕೂಡ ವಿವಿಧ ಟೈಪ್ಸ್ ಇರುತ್ತೆ. ಒಂದು ಕಾನ್ವೆಕ್ಸ್ ಪ್ರೋಬ್ ಈಬಸ್ ಅಂತ ಹೇಳ್ತೀವಿ, ಮತ್ತು ಇನ್ನೊಂದು ರೇಡಿಯಲ್ ಈಬಸ್ ಅಂತ ಕರಿತೀವಿ. ಇದಲ್ಲದೇನೆ ಕೆಲವೊಂದು ಬೇರೆ ಪ್ರೊಸೀಜರ್ಸ್ ಕೂಡ ಇರುವಂಥದ್ದು. ಅದರಲ್ಲಿ ಒಂದು ಶ್ವಾಸದ ಹೊರಗೆ ಇರುವಂತಹ ಎರಡು ಪದರದ ನಡುವೆ ನೀರು ತುಂಬಿಕೊಂಡು ಅಲ್ಲಿ ಉಸಿರಾಡಲಿಕ್ಕೆ ತೊಂದರೆ ಮಾಡುವಂತಹ ಒಂದು ಪ್ಲೂರಲ್ ಎಫ್ಯೂಷನ್ ಅಂತ ಕರೆಯುವಂಥದ್ದಕ್ಕೆ ಪ್ಲೂರೋಸ್ಕೋಪಿ ಅಂತ ಕೂಡ ಇನ್ನೊಂದು ಡಯಾಗ್ನೋಸ್ಟಿಕ್ ಪ್ರೊಸೀಜರ್ ಬಗ್ಗೆ ಸಾಕಷ್ಟು ನಾವು ತಿಳ್ಕೊಂಡಿದ್ದೀವಿ. ಈಗ ಥೆರಪಟಿಕ್ ಪ್ರೊಸೀಜರ್ಸ್ ಬಗ್ಗೆ ಮತ್ತು ಮೋರ್ ಅಡ್ವಾನ್ಸ್ಡ್ ಪ್ರೊಸೀಜರ್ಸ್ ಬಗ್ಗೆ ಈ ಸಂಚಿಕೆಯಲ್ಲಿ ನೋಡೋಣ. ಡಾಕ್ಟರ್ ಅರ್ಜುನ್ ಸರ್ ಹೇಳಿ. ಸೊ ಡಾಕ್ಟರ್ ಶರತ್ ಹೇಳಿದಾಗೆ ಬೇಸಿಕ್ ಪ್ರೊಸೀಜರ್ಸ್ ಬಗ್ಗೆ ನಾವು ಆಲ್ರೆಡಿ ಹೋದ ಸಲ ತಿಳ್ಕೊಂಡಿದ್ದೇವೆ. ಈ ಸಲ ನಾವು ವಿಲ್ ಬಿ ಮೂವಿಂಗ್ ಆನ್ ಟು ಮೋರ್ ಅಡ್ವಾನ್ಸ್ ಪ್ರೊಸೀಜರ್ಸ್. ಅದರಲ್ಲಿ ಶುರು ಮಾಡೋದಾಗೆ ಬ್ರಾಂಕೋಸ್ಕೋಪಿ ಈಬಸ್ ಅಂತ ಹೇಳ್ತೇವೆ ಒಂದು. ಎರಡನೇದು ರಿಜಿಡ್ ಬ್ರಾಂಕೋಸ್ಕೋಪಿ ಅಂತ ಹೇಳ್ತೀವಿ. ರಿಜಿಡ್ ಬ್ರಾಂಕೋಸ್ಕೋಪಿ ಅನ್ನೋ ಪ್ರೊಸೀಜರಲ್ಲಿ ನಾವು ಬೇರೆ ಬೇರೆ ವಿಧವಾದಂತಹ ಆಕ್ಸೆಸರೀಸ್ನ ಯೂಸ್ ಮಾಡಿ ನಾವು ಅದರಲ್ಲಿ ಒಳಗಡೆ ನಮ್ಮ ಶ್ವಾಸಕೋಶದ ಒಳಗಡೆ ಇರುವಂಥ ತೊಂದರೆಗಳನ್ನು ನಿವಾರಿಸಲು ಏನೇನು ಬೇಕು ಅನ್ನೋದನ್ನು ನಾವು ಮಾಡೋವಂಥದ್ದಕ್ಕೆ ರಿಜಿಡ್ ಬ್ರಾಂಕೋಸ್ಕೋಪಿ ಅಂತ ಹೇಳ್ತೇವೆ. ಇದಲ್ಲದೆ ಮೂರನೇದು ಪ್ಲೂರೋಸ್ಕೋಪಿ. ಸೊ ಪ್ಲೂರೋಸ್ಕೋಪಿ ಅನ್ನೋದಾದರೆ ಶ್ವಾಸಕೋಶದ ಹೊರಗಡೆ, ಲಂಗ್ಸಿನ ಹೊರಗಡೆ ನೀರು ಸೇರಿಕೊಂಡಾಗ ಅದನ್ನು ತೆಗೆಯೋದಾಗಲಿ ಅಥವಾ ಅದರ ಪದರದಲ್ಲಿ ಏನಾದರೂ ತೊಂದರೆ ಇರುವಾಗ ಅದನ್ನು ನಾವು ಸ್ಯಾಂಪಲ್ ಮಾಡೋದು, ಪ್ಲೂರಲ್ ಬಯೋಪ್ಸಿ ಅಂತ ಕರಿತೀವಿ. ಇದನ್ನು ನಾವು ಪ್ಲೂರೋಸ್ಕೋಪಿ ಮುಖಾಂತರ ನಾವು ಅಂಡರ್ ವಿಷನ್ ನಾವು ನೋಡಿಕೊಂಡು ಎಲ್ಲಿ ತೊಂದರೆ ಕಾಣ್ತಾ ಇದೆ ಆ ಜಾಗದಿಂದ ಸ್ಯಾಂಪಲ್ ಮಾಡೋಂಥದ್ದನ್ನು ಪ್ಲೂರೋಸ್ಕೋಪಿ ಆ್ಯಂಡ್ ಪ್ಲೂರಲ್ ಬಯೋಪ್ಸಿ ಅಂತ ಕರಿತೇವೆ. ಇದಲ್ಲದೆ ಪ್ಲೂರೋಸ್ಕೋಪಿಯಿಂದ ಪ್ಲೂರೋಡೆಸಿಸ್ ಅನ್ನುವ ಒಂದು ಪ್ರೊಸೀಜರ್, ಬೇಸಿಕಲಿ ಎರಡು ಕ್ಯಾನ್ಸರ್ ಪೇಷಂಟಲ್ಲಿ ಪದೇ ನೀರು ಸೇರಿಕೊಳ್ಳುವಂಥ ಒಂದು ತೊಂದರೆ ಇದ್ದಾಗ ಆ ಎರಡು ಪದರಗಳನ್ನು ನೀರೆಲ್ಲ ತೆಗೆದು ಆ ಎರಡು ಪದರಗಳನ್ನು ಒಂದಾಗುವ ಹಾಗೆ, ಅಂಟುವಾಗೆ ಅದನ್ನು ನಾವು ಮಾಡುವಂಥ ಪ್ರೊಸೀಜರೇ ಪ್ಲೂರೋಡೆಸಿಸ್ ಅಂತ ಹೇಳ್ತೇವೆ. ಇದಕ್ಕೂ ಕೂಡ ಪ್ಲೂರೋಸ್ಕೋಪಿ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ಈ ಬಸ್ ಅಥವಾ ಎಂಡೋಬ್ರಾಂಕಿಯಲ್ ಅಲ್ಟ್ರಾಸೌಂಡ್ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಈ ಬಸ್ ಅಂದರೆ ಬೇಸಿಕಲಿ ಏನು, ಇದು ಯಾರಿಗೆ ಬೇಕಾಗತ್ತೆ, ಇದು ಯಾರು ಮಾಡೋಂಥದ್ದು, ಇದು ಎಲ್ಲಿ ಮಾಡೋಂಥದ್ದು, ಎಷ್ಟು ಸಮಯ ಹಿಡಿಯುತ್ತೆ
ಇದರ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಈಗ ಈ ಬಸ್ ಯಾರ್ಯಾರಿಗೆ ಬೇಕಾಗುತ್ತೆ? ಎಲ್ಲ ಕ್ಯಾನ್ಸರ್ ಗಳಿಗೂ ಬೇಕಾಗುತ್ತಾ ಅಥವಾ ಶ್ವಾಸಕೋಶದಲ್ಲಿ ಬೇಕಾಗುತ್ತಾ ಅಥವಾ ಸ್ವಲ್ಪ ತಿಳಿಸ್ಕೊಡಿ ಸರ್. ಸೊ ನಾವು ಹೇಳಿದಾಗೆ ಬ್ರಾಂಕೋಸ್ಕೋಪಿ ಈ ಬಸ್ ಅಂತ ಹೇಳಿದ್ರೆ ನಮ್ಮ ಒಂದು ಟ್ಯೂಬಿನ ಮುಂದಿನ ಭಾಗದಲ್ಲಿ ಒಂದು ಕ್ಯಾಮರಾ ಇರುತ್ತೆ. ಎರಡನೇದು ಅದ್ರ ಜೊತೆ ಒಂದು ಚಿಕ್ಕದಾದಂತಹ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡುವಂಥ ಒಂದು ಪ್ರೋಬ್ ಇರುತ್ತೆ. ಸೊ ಇದನ್ನು ನಾವು ಅನಸ್ತೇಶ ಕೊಟ್ಟು ಪೇಷಂಟಿಗೆ ನಿದ್ದೆ ಬರುವಾಗ ಮೆಡಿಸಿನ್ ಕೊಟ್ಟು ಬಾಯಿ ಮುಖಾಂತರ ಒಳಗಡೆ ಹೋದಾಗ ಶ್ವಾಸಕೋಶದ ಸುತ್ತಲೂ, ಶ್ವಾಸನಾಳದ ಸುತ್ತಲೂ ಇರುವಂತಹ ಲಿಂಫ್ ನೋಡ್ಸ್, ಇವಾಗ ಎಲ್ಲ ಕ್ಯಾನ್ಸರಲ್ಲೂ ಅದು ಕಾಣಬೇಕು ಅಂತ ಇಲ್ಲ, ಅಥವಾ ಲಂಗ್ ಕ್ಯಾನ್ಸರ್ ಇರೋ ಪೇಷಂಟ್ಸಲ್ಲೇ ಎಲ್ಲರಲ್ಲೂ ಅದು ಇರಬೇಕು ಅಂತಲೂ ಇಲ್ಲ. ಸೊ ಯಾರ್ಯಾರಲ್ಲಿ ಆ ಮಿಡಿಯಾಸ್ಟಿನಲ್ ಲಿಂಫ್ ನೋಡ್, ಮಿಡಿಯಾಸ್ಟಿನಲ್ ಲಿಂಫೆಡೆನೋಪತಿ ಅಂತ ಹೇಳ್ತೀವಿ, ಅವರಲ್ಲಿ ನಾವು ಕಾನ್ವೆಕ್ಸ್ ಪ್ರೋಬ್ ಈ ಬಸ್ ಅನ್ನೋದನ್ನು ಉಪಯೋಗಿಸಿ ಡಯಾಗ್ನೋಸಿಸ್ಗೆ ಹೆಲ್ಪ್ ಆಗುವಂತೆ ಮಾಡಬಹುದು. ಈಗ ಈ ಮಿಡಿಯಾಸ್ಟಿನಲ್ ಲಿಂಫ್ ನೋಡ್ಸ್ಗೆ ಕಾರಣಗಳು ಹಲವಾರು ಇರ್ಬೋದು. ಸೊ ಮೊದಲನೇ ಆದಂಥದ್ದು ಮೋಸ್ಟ್ ಕಾಮನ್ ಕಾರಣ ಆಗಿರುವಂಥದ್ದು ಇನ್ಫೆಕ್ಷನ್. ಸೊ ಎನಿ ನಾನ್ ಸ್ಪೆಸಿಫಿಕ್ ಇನ್ಫೆಕ್ಷನ್, ಲಂಗಲ್ಲಿ ನಿಮೋನಿಯಾ ಆಗೋದು ಅಥವಾ ಮತ್ತೊಂದು ನೆಕ್ರೋಟೈಸಿಂಗ್ ನಿಮೋನಿಯಾ ಆಗೋದು, ಫಂಗಲ್ ಇನ್ಫೆಕ್ಷನ್ ಆಗೋದು, ಇದು ಆದಾಗಲೂ ಲಿಂಫ್ ನೋಡ್ ಕಾಣ್ಬೋದು. ಎರಡನೇದಾಗಿ ನಮ್ಮ ದೇಶದಲ್ಲಿ ಮೋಸ್ಟ್ ಕಾಮನ್ ಆಗಿರುವಂಥದ್ದು ಟ್ಯೂಬರ್ಕ್ಯುಲೋಸಿಸ್. ಸೊ ಟಿ ಬಿ ಕಾಯಿಲೆ ಕೂಡ ಮನುಷ್ಯನ ಎಲ್ಲ ಅಂಗಗಳಲ್ಲೂ ಕಾಣಿಸ್ಕೊಳ್ಬೋದಂತ ಒಂದು ಕಾಯಿಲೆ. ಅದರಲ್ಲಿ ಲಿಂಫ್ ನೋಡ್ಸಲ್ಲಿ ಕಾಣಿಸ್ಕೊಳ್ಳೋದನ್ನ ಮಿಡಿಯಾಸ್ಟಿನಲ್ ಲಿಂಫ್ ನೋಡ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಮತ್ತೆ ಈ ಬಸ್ಸನ್ನು ಉಪಯೋಗಿಸಿ ಅದನ್ನು ಟೆಸ್ಟ್ ಮಾಡ್ಬೋದು. ಮೂರನೇದು ಕ್ಯಾನ್ಸರ್. ಆ್ಯಸ್ ವಿ ನೋ, ಕ್ಯಾನ್ಸರು ಬೇರೆ ಬೇರೆ ವಿಧಗಳಿದೆ. ಮೋಸ್ಟ್ ಕಾಮನ್ಲಿ ಲಂಗ್ ಕ್ಯಾನ್ಸರ್, ಅಲ್ಲಿ ನಾವು ಈ ಮಿಡಿಯಾಸ್ಟಿನಲ್ ಲಿಂಫ್ ನೋಡ್ಸ್ ನೋಡ್ತೀವಿ. ಇದಲ್ಲದೆ ಸಮ್ಟೈಮ್ಸ್ ಕಿಡ್ನಿ ಕ್ಯಾನ್ಸರ್, ಕೋಲಾನ್ ಕ್ಯಾನ್ಸರ್, ಗಾಲ್ ಬ್ಲಾಡರ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರಲ್ಲಿ ಕೂಡ ನಾವು ಮಿಡಿಯಾಸ್ಟಿನಲ್ ಲಿಂಫ್ ನೋಡ್ಸ್ನ ನೋಡುವಂಥ ಸಾಧ್ಯತೆ ಇದೆ. ಇಂಥವರಲ್ಲಿ ನಾವು ಇದು ಬ್ರಾಂಕೋಸ್ಕೋಪಿ ಮಾಡಿ ಇದನ್ನು ಟೆಸ್ಟ್ ಮಾಡಿ ಮತ್ತೆ ಮುಂದಿನ ಟ್ರೀಟ್ಮೆಂಟ್ ಹೇಗೆ ಅಂತ ನಾವು ಡಿಸೈಡ್ ಮಾಡ್ಬೋದು. ಸೊ ಈ ಮೀಡಿಯಾಸ್ಟೈನಲ್ ಲಿಂಫ್ ನೋಡ್ ಸ್ಯಾಂಪ್ಲಿಂಗ್, ಅಥವಾ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣುವಂಥ ಒಂದು ಫೋಟೋನಲ್ಲಿ ನೀವು ನೋಡ್ಬೋದು, ಇಲ್ಲಿ ಶ್ವಾಸನಾಳ ಇದೆ. ಶ್ವಾಸನಾಳದ ಸುತ್ತ ಆ ಕಡೆ ಈ ಕಡೆ ಸಣ್ಣದಾದಂತಹ ಗೆಡ್ಡೆಗಳಿದೆ. ಇದಕ್ಕೆ ಮೀಡಿಯಾಸ್ಟೈನಲ್ ಲಿಂಫ್ ನೋಡ್ಸ್ ಅಂತ ಕರಿತೀವಿ. ಸೊ ಇದರ ಸ್ಯಾಂಪಲಿಂಗ್ಗೆ ಈ ಬಸ್ ಸ್ಯಾಂಪಲಿಂಗ್ ಅಂತ ನಾವು ಹೇಳ್ತೇವೆ. ಇದಲ್ಲದೆ ಇನ್ನೊಂದು ತರಹದ ಈ ಬಸ್, ರೇಡಿಯಲ್ ಈ ಬಸ್ ಅಂತ ಕರಿತೀವಿ. ರೇಡಿಯಲ್ ಈ ಬಸ್ ಅಂತ ಹೇಳಿದ್ರೆ ಒಂದು ಸಣ್ಣದಾದಂಥ ಒಂದು ಯಂತ್ರ. ಅದನ್ನು ನಾವು ನಮ್ಮ ಬ್ರಾಂಕೋಸ್ಕೋಪ್ ಮುಖಾಂತರ ಇವಾಗ ಶ್ವಾಸನಾಳದ ಸುತ್ತಲೂ ಅಲ್ಲದೆ ಇವಾಗ ಲಂಗ್ಸ್ ಒಳಗಡೆ ಇರುವಂತಹ ಗಡ್ಡೆಗಳು, ಇವಾಗ ಲಂಗ್ ಟ್ಯೂಮರ್ ಆಗಿರ್ಬೋದು ಅಥವಾ ಟಿ ಬಿನೇ ಆಗಿರ್ಬೋದು ಅಥವಾ ಆರ್ಗನೈಸಿಂಗ್ ನಿಮೋನಿಯಾ ಅಂತ ಹೇಳ್ತೀವಿ ಅಂಥದ್ದಾಗಿರ್ಬೋದು ಅಥವಾ ಫಂಗಲ್ ನಿಮೋನಿಯಾ ಆಗಿರ್ಬೋದು, ಇದು ಯಾವುದೇ ಇದ್ದಲ್ಲೂ ಕೂಡ ಲಂಗ್ ಒಳಗಡೆ ಇರೋದನ್ನು ನಾವು ಎಲ್ಲಿದೆ ಅನ್ನೋದನ್ನು ಖಂಡಿತವಾಗಿ ಈ ಬಸ್ಸಲ್ಲಿ ನೋಡಿಕೊಂಡು ಅಲ್ಲಿಂದ ಸ್ಯಾಂಪಲ್ ಮಾಡೋದನ್ನ ರೇಡಿಯಲ್ ಈ ಬಸ್ ಗೈಡೆಡ್ ಬಯೋಪ್ಸಿ, ಟ್ರಾನ್ಸ್ ಬ್ರಾಂಕಿಯಲ್ ಲಂಗ್ ಬಯೋಪ್ಸಿ ಅಂತ ನಾವು ಇದು ಹೇಳ್ತೀವಿ. ಸೊ ಇದು ನಮಗೆ ತೊಂದರೆಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದಕ್ಕೆ ಉಪಯೋಗಕಾರಿಯಾಗಿರುತ್ತೆ. ಸೊ ಈಗ ರಿಜಿಡ್ ಬ್ರಾಂಕೋಸ್ಕೋಪಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಡಾಕ್ಟರ್ ಶರತ್. ಸೊ ಈಗ ನಾವು ಸಾಕಷ್ಟು ಚರ್ಚೆ ಮಾಡಿರುವಂಥದ್ದು ಬ್ರಾಂಕೋಸ್ಕೋಪಿ, ಅಂದರೆ ಇದು ಫ್ಲೆಕ್ಸಿಬಲ್ ಬ್ರಾಂಕೋಸ್ಕೋಪಿ ಅಂತ ಇನ್ನೊಂದು ಹೆಸರಲಾಗಿ ಕರೆಯಲಾಗುತ್ತೆ. ಇದಕ್ಕೆ ಇನ್ನೊಂದು ವಿಧ ಅಂತ ಹೇಳಿ, ಇನ್ನೊಂದು ಟೈಪ್ ಅಂತ ಹೇಳಿದ್ರೆ ರಿಜಿಡ್ ಬ್ರಾಂಕೋಸ್ಕೋಪಿ ಅಂತ ಹೇಳ್ತೀವಿ. ಒಂದು ಫ್ಲೆಕ್ಸಿಬಲ್ ಬ್ರಾಂಕೋಸ್ಕೋಪಿ ಅಂತ ಹೇಳಿದ್ರೆ ಅದೊಂದು ಒಂದು ಫ್ಲೆಕ್ಸಿಬಲ್ ಆದಂತಹ ಒಂದು ಟ್ಯೂಬ್ ಇರುತ್ತೆ. ಆ ಟ್ಯೂಬು ನಮ್ಮ ಶ್ವಾಸನಾಳದೊಳಗೆ ಹೇಗೆ ಫ್ಲೆಕ್ಸಿಬಿಲಿಟಿ ಇರುತ್ತೋ ಅದೇ ಥರ ಫ್ಲೆಕ್ಸಿಬಲ್ ಆಗಿ ಒಳಗೆ ಹೋಗಿ ಅಲ್ಲಿಂದ ಸ್ಯಾಂಪಲ್ ಮಾಡುವಂಥದ್ದು. ಆನ್ ದ ಕಾಂಟ್ರರಿ, ರಿಜಿಡ್ ಬ್ರಾಂಕೋಸ್ಕೋಪಿ ಅಂದರೆ ಇದೊಂದು ಹಾರ್ಡ್ ಮೆಟಲ್ ಟ್ಯೂಬ್, ಅಪ್ರಾಕ್ಸಿಮೇಟ್ಲಿ 10 ರಿಂದ 14 ಮಿಲಿಮೀಟರ್ ಡಯಾಮೀಟರ್ ಇರುವಂತಹ ಒಂದು ಟ್ಯೂಬ್ ಆಗಿರುತ್ತೆ. ಈ ಟ್ಯೂಬು ನಮ್ಮ ಶ್ವಾಸನಾಳದೊಳಗೆ ಹಾಕಿ ಅಲ್ಲಿಂದ ನಾವು ಮುಂದಿನ ಪ್ರೊಸೀಜರನ್ನು ಮಾಡಲಾಗುತ್ತೆ. ಈ ರಿಜಿಡ್ ಬ್ರಾಂಕೋಸ್ಕೋಪಿಗೆ ಮುಖ್ಯ ರಿಕ್ವೈರ್ಮೆಂಟ್ ಏನು ಅಂತ ಹೇಳಿದ್ರೆ, ಒಂದು OTಯಲ್ಲಿ ಅಥವಾ ಆಪರೇಷನ್ ಥಿಯೇಟರ್ನಲ್ಲಿ ಮಾಡುವಂಥ ಒಂದು ಪ್ರೊಸೀಜರ್ ಆಗಿರುತ್ತೆ ಅಂಡರ್ ಜನರಲ್ ಅನೆಸ್ಥೀಷಿಯಾ. ಜನರಲ್ ಅನೆಸ್ಥೀಷಿಯಾ ಅಂದರೆ ಒಬ್ಬ ರೋಗಿಯ ಕಂಪ್ಲೀಟ್ ಉಸಿರಾಟದ ಕಂಟ್ರೋಲನ್ನು ಮೆಷಿನ್ ಮತ್ತು ಅನೆಸ್ಥೆಟಿಸ್ಟ್ ಇರ್ತಾರೆ, ಅವ್ರು ಕಂಟ್ರೋಲ್ ಮಾಡ್ತಾ ಪೂರ್ತಿ ನಿದ್ದೆ ಬರೆಸಿ ಒಂದು ಮಾಡುವಂಥ ಪ್ರೊಸೀಜರ್ ಆಗಿರುತ್ತೆ. ಫ್ಲೆಕ್ಸಿಬಲ್ ಮತ್ತು ರಿಜಿಡ್
ಯಾವುದಕ್ಕೆ ಫ್ಲೆಕ್ಸಿಬಲ್ ಯಾವುದಕ್ಕೆ ರಿಜಿಡ್ ಅಂತ ಪ್ರೊಸೀಜರ್ ಮೇಲೆ ನೋಡಿಕೊಂಡು ಡಿಸೈಡ್ ಮಾಡಿ ಅದರ ಅನುಗುಣವಾಗಿ ಆ ಪ್ರೊಸೀಜರ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಸಣ್ಣ ಬಯೋಪ್ಸಿ ಮಾಡಬೇಕಾದ್ರೆ ಅವಾಗ ಫ್ಲೆಕ್ಸಿಬಲ್ ಬ್ರಾಂಕೋಸ್ಕೋಪಿ ಸಾಕಾಗಬಹುದು. ಅದೇ ರೋಗಿಯಲ್ಲಿ ಯಾವುದಾದ್ರೂ ದೊಡ್ಡ ಗೆಡ್ಡೆ ಇದ್ದು ಉಸಿರಾಡೋಕ್ಕೆ ತುಂಬ ಕಷ್ಟ ಇರುವಂತಹ ಒಂದು ಸಂದರ್ಭದಲ್ಲಿ ರಿಜಿಡ್ ಬ್ರಾಂಕೋಸ್ಕೋಪಿ ಮತ್ತು ಅಡ್ವಾನ್ಸ್ಡ್ ಪ್ರೊಸೀಜರ್, ಫಾರ್ ಎಕ್ಸಾಂಪಲ್ ಗೆಡ್ಡೆಯನ್ನು ಆದಷ್ಟು ರಿಮೂವ್ ಮಾಡೋದಕ್ಕೆ ಡಿಬಲ್ಕಿಂಗ್ ಅಂತ ಹೇಳ್ತೀವಿ, ಅಥವಾ ಸ್ಟೆಂಟ್, ಹೇಗೆ ನಾವು ಸ್ಟೆಂಟ್ ಬಗ್ಗೆ ಕೇಳಿರ್ತೀವಿ, ನಾವು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಸ್ಟೆಂಟ್ ಬಗ್ಗೆ ಕೇಳಿರ್ತೀವಿ. ಅದೇ ರೀತಿಯಾದಂತಹ ಒಂದು ಸ್ಟೆಂಟ್ ಮತ್ತು ಕಾರ್ಡಿಯಾಲಜಿಯಲ್ಲಿ ಭಾಳ ಸಣ್ಣದಾದಂಥದ್ದು ಯೂಸ್ ಮಾಡುವಂಥದ್ದು. ನಮ್ಮಲ್ಲಿ ಶ್ವಾಸನಾಳಕ್ಕೆ ಬ್ಲಾಕ್ ಆದಾಗ ಅಲ್ಲಿ ಸ್ಟೆಂಟ್ ಹಾಕುವಂಥದ್ದು ಒಂದು ಟೆಕ್ನಿಕ್ ಕೂಡ ಇವಾಗ ಅವೈಲೇಬಲ್ ಇರುತ್ತೆ. ಸೊ ಇದಕ್ಕೆ ರಿಜಿಡ್ ಬ್ರಾಂಕೋಸ್ಕೋಪಿ ಬೇಕಾಗತ್ತೆ. ಸೊ ಯಾವಾಗೆಲ್ಲ ರಿಜಿಡ್ ಬ್ರಾಂಕೋಸ್ಕೋಪಿ ಬೇಕಾಗತ್ತೆ, ಇದರ ರಿಸ್ಕ್ ಕಾಂಪ್ಲಿಕೇಶನ್ಸ್ ಸ್ವಲ್ಪ ತಿಳಿಸ್ಕೊಡಿ ಸರ್. ಸೊ ಡಾಕ್ಟರ್ ಶರತ್ ಮಾತಾಡಿದಾಗೆ ಬೇಸಿಕಲಿ ನಾವೊಂದು ಬಯೋಪ್ಸಿ ಮಾಡುವಾಗ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಫ್ಲೆಕ್ಸಿಬಲ್ ಬ್ರಾಂಕೋಸ್ಕೋಪಿನೇ ಇಷ್ಟಪಡ್ತೀವಿ. ಯಾಕೆಂದರೆ ಅದು ಡೇ ಕೇರ್ ಪ್ರೊಸೀಜರ್ ಆಗಿ ಮಾಡ್ತೀವಿ. ನಾವು ಪೇಷಂಟ್ ಬರ್ತಾರೆ, ಪೇಷಂಟ್ಗೆ ಅನಸ್ತೇಷ ಕೊಡ್ತೀವಿ, ನಿದ್ದೆ ಬರೋವಾಗ ಮೆಡಿಸಿನ್ ಕೊಡ್ತೀವಿ, ಲೋಕಲ್ ಅನಸ್ತೇಷ ಕೊಡ್ತೀವಿ, ಫ್ಲೆಕ್ಸಿಬಲ್ ಬ್ರಾಂಕೋಸ್ಕೋಪ್ ಇರುತ್ತೆ, ಅದ್ರ ಮುಖಾಂತರ ಹೋಗಿ ನಾವು ಬಯೋಪ್ಸಿ ಮಾಡೋಂಥದ್ದು. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು, ಆ ಬಯೋಪ್ಸಿ ಮಾಡುವ ಜಾಗ ಅದು ಸೆಂಟ್ರಲ್ ಏರ್ವೇಲಿದ್ದರೆ, ಅಂದರೆ ಟ್ರೇಕಿಯಾದಲ್ಲಿ ಮೇಯ್ನ್ ಶ್ವಾಸನಾಳದಲ್ಲಿದ್ದರೆ ಆವಾಗ, ಅಥವಾ ಅದು ತುಂಬ ಬ್ಲೀಡಿಂಗ್ ಆಗೋ ಹಾಗೆ ಕಾಣೋವಂತಿದ್ದರೆ, ಅದರಲ್ಲಿ ತುಂಬ ರಕ್ತನಾಳಗಳು ಕಂಡು ಅದು ತುಂಬ ಶೈನಿಯಾಗಿ ಕಾಣ್ತಾ ಇದ್ದರೆ, ಈ ಥರ ಸಿಚುವೇಶನ್ಸಲ್ಲಿ ನಾವು ಫ್ಲೆಕ್ಸಿಬಲ್ ಬ್ರಾಂಕೋಸ್ಕೋಪ್ ಬದಲಾಗಿ ರಿಜಿಡ್ ಬ್ರಾಂಕೋಸ್ಕೋಪ್ನ ನಾವು ಉಪಯೋಗಿಸಲು ಇಷ್ಟಪಡ್ತೀವಿ. ಯಾಕೆ? 2 ಕಾರಣಗಳು. ಒಂದು, ಅವ್ರು ಹೇಳಿದಾಗೆ ಒಂದು ಮೆಟಾಲಿಕ್ ಟ್ಯೂಬು ಅಂಡರ್ ಜನರಲ್ ಅನಸ್ತೇಷಿಯಾ ಕೊಡ್ತೀವಿ, ಬಟ್ ಅದರಲ್ಲಿ ನಾವು ಪೇಷಂಟ್ಗೆ ವೆಂಟಿಲೇಷನ್ ಮಾಡುವಂಥ ಒಂದು ಸೌಕರ್ಯ ನಮ್ಮಲ್ಲಿರುತ್ತೆ. ಈಗ ಟ್ಯೂಬ್ ಹಾಕಿದರೂ ಕೂಡ ಆ ಟ್ಯೂಬ್ ಮುಖಾಂತರವೇ ಪೇಷಂಟಿಗೆ ಆಕ್ಸಿಜನ್, ಆಮ್ಲಜನಕವನ್ನು ಕೊಡುವಂಥ ಒಂದು ವಿಧಾನ ನಮ್ಮಲ್ಲಿದೆ. ಎರಡನೇದು, ನಾವು ಆಕ್ಸಿಜನ್ ಕೊಡ್ತಾ ಇದ್ರೂ ಕೂಡ ಒಳಗಡೆ ಹೋಗಿ ಕೆಲಸ ಮಾಡುವಂತಹ ಒಂದು ಸಾಮರ್ಥ್ಯನೂ ರಿಜಿಡ್ ಬ್ರಾಂಕೋಸ್ಕೋಪಿ ಹೊಂದಿದೆ. ಸೊ ಅದರಲ್ಲಿ ಜಾಗ ಶ್ವಾಸಕೋಶಕ್ಕೆ ಶ್ವಾಸ ಕೊಡಲಿಕ್ಕೂ ಆಗಲು ಪ್ಲಸ್ ನಾವು ಮಾಡುವಂಥ ಪ್ರೊಸೀಜರ್ಗೆ ಎರಡೂ ಸೇರಿ ಜಾಗ ಆಗುವಂತಹ ಒಂದು ವಿಧಾನ ರಿಜಿಡ್ ಬ್ರಾಂಕೋಸ್ಕೋಪಿ. ಸೊ ಹೇಳಿದಾಗೆ ಈಗ ಬೇಸಿಕಲಿ ಟ್ಯೂಮರ್, ಒನ್ ಆಫ್ ದ ಮೋಸ್ಟ್ ಕಾಮನ್ ಥಿಂಗ್ ಇಸ್ ಟ್ಯೂಮರ್ ಡಿಬಲ್ಕಿಂಗ್ ಅಂತ ಹೇಳ್ತೇವೆ. ಈಗ ಯಾವುದೋ ಒಂದು ಟ್ಯೂಮರು ಶ್ವಾಸಕೋಶದ ಒಳಗಡೆ ಬೆಳ್ಕೊಂಡಿದ್ರೆ ಉಸಿರಾಟಕ್ಕೆ ತೊಂದರೆ ಆಗುವ, ಅಲ್ಲಿ ಇವಾಗ ಕಫದಲ್ಲಿ ರಕ್ತ ಬರುವಾಗ ಉಸಿರಾಟಕ್ಕೆ ತೊಂದರೆ ಆಗುವ, 4 ಹೆಜ್ಜೆ ನಡೆಯುವಾಗ ಎದುಸಿರು ಬರೋದು, ಇದೆಲ್ಲ ಲಕ್ಷಣಗಳು ಶ್ವಾಸಕೋಶದ ಒಳಗಡೆ ಏನಾದ್ರು ಬಂದಿದೆಯಾ ಅಂತ. ಇದರಲ್ಲಿ ಸಾಮಾನ್ಯವಾದಂಥ ಕ್ಯಾನ್ಸರ್ ಅಂತ ಹೇಳಿದರೆ, ಒಂದು ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಎರಡನೇದು ಅನ್ನನಾಳದ ಕ್ಯಾನ್ಸರ್ ಆಗಿರ್ಬೋದು, ಮೂರನೇದು ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಆ್ಯಂಡ್ ಅಕೇಶ್ನಲಿ ಕಿಡ್ನಿ ಕ್ಯಾನ್ಸರ್, ರೀನಲ್ ಸೆಲ್ ಕಾರ್ಸಿನೋಮಾ ಅಂತ ಏನು ಹೇಳ್ತೀವಿ, ಅದು ಕೂಡ ಲಂಗಿಗೆ ಸ್ಪ್ರೆಡ್ ಆಗಿ ಅದು ಶ್ವಾಸನಾಳವನ್ನು ಬಂದ್ ಮಾಡುವಂಥ ಕೆಲಸ ಮಾಡ್ತಾ ಇರ್ಬೋದು. ಅಂಥದ್ದಿದ್ದಾಗ ನಾವು ರಿಜಿಡ್ ಬ್ರಾಂಕೋಸ್ಕೋಪಿ ಅಂಡರ್ ಜನರಲ್ ಅನಸ್ತೇಷಿಯಾ ಬಾಯೊಳಗೆ ಹೋಗಿ ಅಲ್ಲಿ ಇರೋ ಟ್ಯೂಮರನ್ನು ತೆಗಿಲಿಕ್ಕೆ ನಮ್ಮ ಹತ್ರ ಬೇರೆ ಬೇರೆ ವಿಧಾನಗಳಿದೆ. ಒಂದು, ಬ್ರಾಂಕೋಸ್ಕೋಪ್ ಇಂದನೇ ಆ ಬ್ರಾಂಕೋಸ್ಕೋಪ್ ಇಂದನೇ ಟ್ಯೂಮರ್ ಡಿಬಲ್ಕಿಂಗ್ ಅಂತ ಹೇಳ್ತೇವೆ, ಅದನ್ನು ಮಾಡತಕ್ಕಂಥದ್ದು. ಎರಡನೇದು, ನಾವು ಬೇರೆ ಬೇರೆ ಆಕ್ಸೆಸರೀಸ್ ಇರುತ್ತೆ ನಮ್ಮಲ್ಲಿ. ರಿಜಿಡ್ ಬ್ರಾಂಕೋಸ್ಕೋಪಲ್ಲಿ ಯೂಸ್ ಮಾಡುವಂಥ ಆಕ್ಸೆಸರೀಸ್ ಎಲೆಕ್ಟ್ರೋಕಾಟ್ರಿ ಆಗಿರ್ಬೋದು, ಅಥವಾ ಆರ್ಗನ್ ಪ್ಲಾಸ್ಮಾ ಕೋಆಗ್ಯುಲೇಷನ್ ಆಗಿರ್ಬೋದು, ಅಥವಾ ಮೋಸ್ಟ್ ರೀಸೆಂಟ್ ಆ್ಯಂಡ್ ಮೋಸ್ಟ್ ಉಪಯೋಗಕ್ಕೆ ರೀಸೆಂಟಾಗಿ ಉಪಯೋಗಿಸ್ತಾ ಇರೋದು ಎಲ್ಲರೂ ಲೇಸರ್ ಅಂತ ಹೇಳ್ತೇವೆ. ಸೊ ಈ ಲೇಸರ್ ಅನ್ನೋದು ನಾವು ಸಾಕಷ್ಟು ಕಿಡ್ನಿ, ಯೂರಿನರಿ ಬ್ಲ್ಯಾಡರಲ್ಲೆಲ್ಲ ಉಪಯೋಗಿಸಿರುವಂಥದ್ದು, ಬಟ್ ಇದನ್ನು ಇವಾಗ ನಾವು ಶ್ವಾಸಕೋಶದಲ್ಲೂ ಉಪಯೋಗಿಸ್ಬೋದಾದಂಥ ಲೇಸರ್ಗಳು ಬಂದಿದ್ದಾವೆ. ಇದರಲ್ಲಿ ಮೇಯ್ನ್ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಬ್ಲೀಡಿಂಗ್ ಆಗೋದನ್ನು ನಾವು ತಡಿಬೋದು. ಈಗ ಬೇರೆ ಕಡೆ ಬ್ಲೀಡಿಂಗ್ ಆದರೆ ನಾವು ಒಂದು 5 ml 10 ml ಜಾಸ್ತಿ ಹೋದರೂ ನಾವು ಚಿಂತೆ ಮಾಡದೇಲೇ ಇರ್ಬೋದು, ಬಟ್ ಇಲ್ಲಿ ಬ್ಲೀಡಿಂಗ್ ಆದರೆ ಆವಾಗ ಅದೆಲ್ಲ ಹೋಗೋದು ನಮ್ಮ ಶ್ವಾಸಕೋಶಕ್ಕೆ, ಅದರಿಂದ ನಮ್ಮ ಆಕ್ಸಿಜನ್, ಆಮ್ಲಜನಕ ರಕ್ತದಲ್ಲಿ ಕಡಿಮೆ ಆಗುತ್ತೆ, ಮತ್ತು ಹಾರ್ಟ್ ಮೇಲೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನಾವು ಪ್ರಿವೆಂಟ್ ಮಾಡಬೇಕು ಅಟ್ ಆಲ್ ಕಾಸ್ಟ್. ಸೊ ಹಾಗಾಗಿ ನಾವು ರಿಜಿಡ್ ಬ್ರಾಂಕೋಸ್ಕೋಪಿ ಮಾಡಿದಾಗ ರಕ್ತಸ್ರಾವ ಆಗೋದನ್ನು ತಡೆದು, ಸೆಕೆಂಡ್, ನಾವು ಲೇಸರ್ ಯೂಸ್ ಮಾಡಬೇಕಾದ್ರೆ ಬ್ಲೀಡಿಂಗ್ ಆಗದೆ ಆದಷ್ಟು ಟ್ಯೂಮರನ್ನು ತೆಗೆಯುವಂಥ ಒಂದು ವಿಧಾನವನ್ನು ಉಪಯೋಗಿಸ್ಕೊಳ್ಬೋದು. ಸೊ ಒಂದು, ಟ್ಯೂಮರ್ ಡಿಬಲ್ಕಿಂಗ್. ಎರಡನೇದಾಗಿ ಈಗ ಟ್ರೇಕಿಯಲ್ ಡೈಲೇಟೇಷನ್ ಅನ್ನೋ ಒಂದು ಪ್ರೊಸೀಜರ್ ಕೂಡ ನಾವು ರಿಜಿಡ್ ಬ್ರಾಂಕೋಸ್ಕೋಪಿಯಲ್ಲಿ ಮಾಡ್ಬೋದು. ಸೊ ಟ್ರೇಕಿಯಲ್ ಸ್ಟಿನೋಸಿಸ್ ಅನ್ನೋ ಒಂದು ಕಂಡೀಷನ್ ಬಗ್ಗೆ ಡಾಕ್ಟರ್ ಶರತ್ ಮಾತಾಡ್ತಾರೆ.